ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ಅಕ್ಕಿ ಸರಿ ರಾಗಿ ಸರಿ ಮಗುಗೆ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೀನಿ. ರಾಗಿ ಅಕ್ಕಿ ಎರಡನ್ನೂ ತೊಳೆದ್ಬಿಟ್ಟು ನಾನು ಸ್ವಲ್ಪ ಸಮಯ ಒಣ ಹಾಕಿದ್ದೆ. ಇದು ಅಕ್ಕಿಗೆ ಬೇಳೆಕಾಳು ಕೂಡ ಹಾಕಿದ್ದೆ. ಅದಾದ ನಂತರ ನಾನು ರಾಗಿ ಮತ್ತು ಅಕ್ಕಿ ಸರಿ ಎರಡನ್ನೂ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು 20-25 ನಿಮಿಷ ಹುರಿಯೋದಕ್ಕೆ ಸಮಯ ಆಗುತ್ತೆ. ಚೆನ್ನಾಗಿ ಹುರಿಬೇಕು. ಅದು ಕಾಳನ್ನ ನೀವು ತಿಂದು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಗಿದೆಯಾ ಅಂತ. ಸಣ್ಣ ಉರಿಲೇ ಹುರಿಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಅಕ್ಕಿಗೆ ಬೇಳೆಗಳು ಕಾಳುಗಳು ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನೋಡಿ ಹುರಿದ ನಂತರ ಈ ಥರ ಕಾಣುತ್ತೆ ರಾಗಿ. ಇದು ಕೆಂಪು ರಾಗಿ, ಈ ಥರ ರಾಗಿ ಕಾಣುತ್ತೆ. ಇದು ಅಕ್ಕಿದು ಕೂಡ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ನಾನು ಎಲ್ಲ ವಸ್ತುನೂ ಆರ್ಗ್ಯಾನಿಕ್ ಯೂಸ್ ಮಾಡಿದ್ದೀನಿ. ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗುತ್ತೆ. ಅದಾದ ನಂತರ ನಾನು ಮನೇಲೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಎರಡು ಸರಿ ಪೌಡರ್ಗಳನ್ನ ಆರಿಸ್ಬಿಟ್ಟು ಸ್ವಲ್ಪ ಸಾಣಿಸ್ಬಿಟ್ಟು ನಾನು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊತೀನಿ. 1-1.5 kg ಅಷ್ಟು ಮಾಡ್ಕೋತೀನಿ. ಇನ್ನೂ ದೊಡ್ಡ ಕಂಟೈನರ್ 2ಕ್ಕೆ ಹಾಕಿ ಇದು ಚಿಕ್ಕ ಕಂಟೈನರ್ಗೂ ಹಾಕಿ ಹಾಗೆ ಇಟ್ಕೊತೀನಿ ಡೈಲಿ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು. ನಿಮಗೇನಾದರೂ ಈ ರೆಸಿಪಿ ಹೇಗೆ ಮಾಡಿದೆ ಅನ್ನೋ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಗೆ ಮಾಡಿದೆ ಅನ್ನುವ ಕಂಪ್ಲೀಟ್ ಪ್ರೊಸೀಜರ್ನ ನಿಮಗೆ ತೋರಿಸ್ತೀನಿ. ಧನ್ಯವಾದಗಳು.